ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಲೈಫಲ್ಲಿ ಒಂದು ಕನಸಿರುತ್ತೆ. ಏನಪ್ಪ ಅಂದರೆ ಒಂದು ಮನೆ ಮಾಡಬೇಕು, ಮಕ್ಕಳಿಗೊಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ. ಅದೇ ರೀತಿ ನಾವು ಮನೆ ಮಾಡೋಣ ಅಂತ ಹೊರಟು. ಇದು ಜಾಗ ಬಂದ್ಬಿಟ್ಟು ಮೈಸೂರಲ್ಲಿರೋದು 30-50 ಸೈಟು ಫ್ರೆಂಡ್ಸ್. ಇದು ಫಸ್ಟ್ ಸ್ಟಾರ್ಟಿಂಗ್ಗೆ ವಿಘ್ನ ಏನಪ್ಪ ಅಂದರೆ ಫೌಂಡೇಶನ್ ತೆಗೆದ್ವು, ಅಲ್ಲಿ ಕಲ್ಲು ಸಿಕ್ತು. ನಮ್ಮದು ಈ ಜಾಗದಲ್ಲಿ ತೊಟ್ಟಿ ಬರಬೇಕಿತ್ತು, ಅಲ್ಲೇ ಕಲ್ಲು ಸಿಕ್ತು. ಕಲ್ಲೆಲ್ಲ ತೆಗೆಸಿದ್ವು. ಫೌಂಡೇಶನ್ ಏನೋ ಒಂದು ಲೆವೆಲಿಗೆ ಬಂತು. ಫೌಂಡೇಶನ್ ನೋಡಿ, ನಾವು ಫೌಂಡೇಶನ್ನು ಪಿಲ್ಲರು ಗಟ್ಟಿಯಾಗಿ ಹಾಕಿದರೆ ನಾವು ಎಷ್ಟು ಅಫ್ಟಿಯರ್ ಯಾರು ಕಟ್ಬೋದು, ಮನೆಗೆ ಗಟ್ಟಿಮುಟ್ಟಾಗಿರುತ್ತೆ. ಅದಕ್ಕೋಸ್ಕರ ನಾವು ಫೌಂಡೇಶನ್ನ ಚೆನ್ನಾಗಿ ಮಾಡಬೇಕು ಯಾವಾಗಲೂ. ಚೆನ್ನಾಗಿ ಮಾಡಿದರು. ಇಲ್ಲಿ ನೋಡಿ, ನಾನು ಕಲ್ಲಿತ್ತು ಅಂತ ಹೇಳಿದ್ನಲ್ಲ, ಆ ಜಾಗದಲ್ಲಿ ತೊಟ್ಟಿ ಬಂದಿದೆ. ಇದ್ರ ಕೆಳಗಡೆ ನಮಗೆ ಕಲ್ಲು ಸಿಕ್ಕಿತ್ತು. ಕಲ್ಲೆಲ್ಲ ತೆಗಿಸ್ಲಿಕ್ಕೆ ಎಕ್ಸ್ಟ್ರಾ ದುಡ್ಡು ಖರ್ಚಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಮನೆ ಅಂತ ಕೈ ಹಾಕಿದ್ಮೇಲೆ ಅದೆಲ್ಲ ಎಕ್ಸ್ಟ್ರಾ ಖರ್ಚು ಆಗ್ತಾನೆ ಇರುತ್ತೆ. ಮಾಡಿದ್ವು. ಫೌಂಡೇಶನ್ ಒಂದು ಲೆವೆಲಿಗೆ ಚೆನ್ನಾಗಾಯಿತು. ಇದು ನೋಡಿ, ನೆಕ್ಸ್ಟು ಫೌಂಡೇಶನ್ ಆದಮೇಲೆ ಕಲ್ಸು ಮಣ್ಣು ಅಂತ ಮಾಡ್ತಾರೆ. ಕಲ್ಸು ಮಣ್ಣು ಮಾಡೋದ್ರಿಂದ ನೆಲ ಗಟ್ಟಿಯಾಗಿರುತ್ತೆ. ಆದರೆ ಮೇಸ್ತ್ರಿ ಅವರು ಕಲ್ಸು ಮಣ್ಣು ಮಾಡೋಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಹಿಂದೆ ಎಲ್ಲ ಮಾಡೋರು ನೀರು ತುಂಬಿಬಿಟ್ಟು ಹಾರೆಲಿ ಕುಟ್ಟೋರು. ಈಗ ಅವರು ಅದನ್ನೆಲ್ಲ ಮಾಡೋದಿಲ್ಲ. ಅದೆಲ್ಲ ಕಷ್ಟದ ಕೆಲಸ ಅಲ್ವಾ. ಇವಾಗೆಲ್ಲ ಸುಲಭವಾದ ಕೆಲಸನ ಯೋಚನೆ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಿದ್ವು, ಕಷ್ಟ ಆದರೂ ಪರವಾಗಿಲ್ಲ ಅಂತ JCB ಈ ಥರ ಕಲ್ಸು ಮಣ್ಣು ಮಾಡಿದ್ವು. ನೀರು ಬಿಟ್ಕೊಬಿಟ್ಟು ಟ್ಯಾಂಕರಲ್ಲಿ ಕಲ್ಸು ಮಣ್ಣು ಮಾಡಿದ್ರು. ಈ ಥರ ಕಲ್ಸು ಮಣ್ಣು ಮಾಡೋದ್ರಿಂದ ಫ್ರೆಂಡ್ಸ್ ನೆಲ ಗಟ್ಟಿಯಾಗಿರುತ್ತೆ. ಮತ್ತು ನೆಕ್ಸ್ಟು ಮೇಯ್ನ್ ಏನಂದರೆ, ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಕ್ಯೂರಿಂಗು. ಫೌಂಡೇಶನ್ ಏನೋ ಒಂದು ಲೆವೆಲಿಗೆ ಆಯಿತು. ಮತ್ತು ಕ್ಯೂರಿಂಗ್ ನಾವೇ ಮಾಡ್ತಿದ್ವು ಫ್ರೆಂಡ್ಸ್, ಯಾರಿಗೂ ಬೇರೆಯವ್ರಿಗೆ